ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ವರ್ಷದ ಕೊನೆಯ ವಿಡಿಯೋ 2025ಕ್ಕೆ ತೆರೆ ಎಳೆಯುವಂಥ ದಿನ ಮತ್ತಿಗೂಡು ಕ್ಯಾಂಪಲ್ಲಿದ್ದೀನಿ. ನನ್ನ ಎದುರುಗಡೆ ದೇವೇಂದ್ರ ಇದೆ. ಈ ದೇವೇಂದ್ರನ ರಾಮನಗರದಲ್ಲಿ ಕ್ಯಾಪ್ಚರ್ ಮಾಡಿರೋದು. ಇದನ್ನ ಕ್ಯಾಪ್ಚರ್ ಮಾಡಿರೋಂಥ ಆನೆ, ಕ್ಯಾಪ್ಟನ್ಶಿಪ್ ತಗೊಂಡಿದ್ದಂಥ ಆನೆ ಮಹೇಂದ್ರ, ದೇವೇಂದ್ರ, ತಕ್ಷ ಮತ್ತು ಶ್ರೀರಂಗ, ಈ ಒಂದು 4 ಆನೆಗಳ ಜೊತೆ ಇದು 4 ಆನೆಗಳನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಈ ಆನೆ ಮಾವುತರ ಹೆಸರು ಬಂದು ಶಿವ ಅಂತೇಳಿ. ಹಾಗೆ ಕಾವಾಡಿ ಇಲ್ಲ, ಮತ್ತೊಬ್ಬರು ಮಾವುತರು ಹರೀಶ್ ಅಂತ ಹೇಳ್ಬಿಟ್ಟು ಇಬ್ಬರೆಲ್ಲ ಸೇರಿ ಪಳಗಿಸಿದ್ದಾರೆ. ದೇವೇಂದ್ರ ಎಲ್ಲ ಥರದ ಕೆಲಸ, ಎಲ್ಲ ಥರದ ಅಭ್ಯಾಸಗಳು ಈಗ ಮುಗಿದಿದ್ದಾವೆ, ತರಬೇತಿ ಮುಗಿದಿದ್ದಾವೆ. ತುಂಬ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಿದ್ದಾನೆ. ಇವನ ಹೈಟ್ ಬಂದು ಭೀಮನಿಗೆ ಸರಿಸಮಾಗಿ 9.5 ಇದ್ದಾನೆ. ಅದೇ ರೀತಿ ಸ್ವಲ್ಪ ತರಬೇತಿ ಇರೋದ್ರಿಂದ ಸ್ವಲ್ಪ ವೀಕಾಗಿ ಕಾಣಿಸ್ತಾರೆ. ಟ್ರೈನಿಂಗ್ ಪೀರಿಯಡಲ್ಲಿ ಎಲ್ಲ ಆನೆಗಳು ಇದೇ ಥರ ವೀಕಾಗಿ ಇಟ್ಕೋತಾರೆ. ದಷ್ಟಪುಷ್ಟವಾಗಿ ಬೆಳೆಸಿದರೆ ಕೆಲಸ ಕಲಿಯಲ್ಲ ಅಂತೇಳಿ ಎಲ್ಲ ಥರದ ತರಬೇತಿಗಳನ್ನ ಮುಗಿಸ್ಕೊಂಡಿದ್ದಾನೆ. ನೋಡಲಿಕ್ಕೂ ತುಂಬ ಚೆನ್ನಾಗಿದ್ದಾನೆ. ಮುಂದಿನ ದಸರಾದಲ್ಲಿ 100ಕ್ಕೆ 100 ಈತ ಆಗೇ ಆಗುತ್ತಾನೆ. ಯಾಕಂತಂದರೆ ಆತನ ದಂತ ಆಗ್ಬೋದು, ತಲೆ ಎತ್ತಿ ನಡೆಯುವಂಥ ರಾಜಗಾಂಭೀರ್ಯತೆ ಇವನಲ್ಲಿ ತುಂಬ ಕಾಣ್ತಾ ಇದೆ. ಅದೇ ರೀತಿ ನಮ್ಮ ಪಾರ್ಥನ ನೀವು ನೋಡ್ತಾ ಇರ್ಬೋದು. ಪಾರ್ಥನ ಸಹ ನಮ್ಮ ಅರ್ಜುನ ಸತ್ತ ನಂತರ ಮೊಟ್ಟ ಮೊದಲ ಬಾರಿಗೆ ಸೆರೆ ಹಿಡಿದಂಥ ಆನೆ. ಇದರ ಹೆಸರು ಬಂದು ಅಲ್ಲಿ ಸ್ಥಳೀಯ ಹೆಸರು ಹಾಕಿದಂಥದ್ದು ಪಾರ್ಥನ್ಗೆ ಸಾರಾ ಮಾರ್ಟಿನ್ ಅಂತೇಳಿ ಹೆಸರು ಹಾಕಿದ್ರು. ಸಾರಾ ಮಾರ್ಟಿನ್ನ ಪಳಗಿಸಿದಂಥವರು ರವಿ ಮತ್ತು ಗಣೇಶ್ ಅಂತೇಳಿ. ಈತನು ಸಹ ಎಲ್ಲ ಥರದ ತರಬೇತಿಯನ್ನು ಮುಗಿಸ್ಕೊಂಡಿದ್ದಾನೆ. ಲಾರಿಗೆ ಹತ್ತೋದಾಗಲಿ ಇಳಿಯೋದಾಗಲಿ ಎಲ್ಲ ಥರದ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಈತನ ಕ್ಯಾಪ್ಚರ್ ಮಾಡಿದ ರೀಸನ್ ಅಂತ ಹೇಳಿದ್ರೆ, ವೆಹಿಕಲ್ಗಳ ಮೇಲೆ ದಾಳಿ ಮಾಡ್ತಾರೆ. ಯಾವುದೇ ಮಾನವತೆ ಅಂಥದ್ದೆಲ್ಲ ಮಾಡಲಿಲ್ಲ. ವಾಹನಗಳು, ಅದು ಸ್ಪೆಷಲಿ 2 ವೀಲ್ಸ್ನ ಕಂಡ್ರೆ, ದ್ವಿಚಕ್ರ ವಾಹನ ಕಂಡ್ರೆ ಈತ ದಾಳಿ ಮಾಡ್ತಾ ಇದ್ದ. ಆ ಕಾರಣದಿಂದ ಅರ್ಜುನ ಸತ್ತ ನಂತರ ಮೊದಲ ಆನೆಯಾಗಿ ಈತನನ್ನು ಸೆರೆ ಹಿಡಿದಿದ್ದ ಅಭಿಮನ್ಯು ಈತನ ಸಾರಾ ಮಾರ್ಟಿನ್ ಎಸ್ಟೇಟಲ್ಲಿ ಕ್ಯಾಪ್ಚರ್ ಮಾಡಿದಂಥ ಆನೆ. ಮುಂದಕ್ಕೆ ನೋಡೋಣ ಬನ್ನಿ ಯಾವುದಿದೆ ಅಂತೇಳಿ. ಇದು ಚಾಮುಂಡೇಶ್ವರಿ ಮತ್ತು ಭುವನೇಶ್ವರಿ ಅಂತೇಳಿ. ಇದು ವರಲಕ್ಷ್ಮಿ ಮರಿಗಳು. ವರಲಕ್ಷ್ಮಿನ ನಿಮಗೆ ಗೊತ್ತಿರ್ಬೋದು, ದಸರಾದಲ್ಲಿ ಭಾಗಿಯಾಗುತ್ತಿದ್ದಂಥ ಆನೆ. ಇದರ ಮಾವುತರು ಬಂದು ಮಹಾದೇವ್ ಅಂತೇಳಿ, ಮತ್ತೊಬ್ಬರು ಬಂದು ಬಸವರಾಜ್ ಅಲಿಯಾಸ್ ಲಿಂಗಪ್ಪ ಅಂತೇಳಿ. 2 ಹೆಸರಿದೆ ಅವ್ರಿಗೆ. ಚಿಕ್ಕ ಮರಿ ಬಂದು ಭುವನೇಶ್ವರಿ, ದೊಡ್ಡವ್ರು ಬಂದು ಚಾಮುಂಡೇಶ್ವರಿ. ಈ ಚಾಮುಂಡೇಶ್ವರಿ ಬರುವ ವರ್ಷ ದಸರಾದಲ್ಲಿ ಭಾಗಿಯಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಈಕೆಗೆ ಸರಿಸಟ್ಟಿಯಾಗಿ ನಮಗೆ ದುಬಾರಿಯ ಕ್ಯಾಂಪಲ್ಲಿ ಹೇಮಾವತಿ ಅಂತ ಒಂದಿದೆ. ಇಬ್ಬರು ವಯಸ್ಸು ತುಂಬ ಚಿಕ್ಕ ವಯಸ್ಸು, 12 ವಯಸ್ಸು ಆಸ್ಪಾಸಲ್ಲಿದ್ದಾವೆ. ಇವು ಹೆಚ್ಚು ಕಮ್ಮಿ ದಸರಾದಲ್ಲಿ ಒಂದು 40 ವರ್ಷಗಳ ಕಾಲ ಕಾರ್ಯನಿರ್ವಹಿಸುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದೇ ರೀತಿ ಮತ್ತೊಬ್ಬ ಮಾವುತರಾದ ಬಸವರಾಜ್ ಅಂತೇಳಿ. ಹಾಗೆ ನಮ್ಮ ಬಂಡೀಪುರದಿಂದ ಬಂದಂಥ ರೋಹಿತನು ಸಹ ತುಂಬ ಲಕ್ಷಣ ಇರುವಂಥ ಆನೆ. ಆತನನ್ನು ಜೂನಿಯರ್ ಅರ್ಜುನ್ ಅಂತ ಹೇಳಿ ಕರೀತಾರೆ. ಅವನೀಗ ಮತ್ತಿಗೂಡಲ್ಲಿದ್ದಾನೆ. 2025ಕ್ಕೆ ಹೊಸ ಅತಿಥಿಯಾಗಿ ಅವನು ಬಂದ. ತುಂಬ ಖುಷಿಯಾಗುತ್ತೆ. ಇದರ ಮಾವುತರು ಬಂದು ಸುಫೇಲ್ ಅಂತೇಳಿ. ಇದು ಸಹ ಕ್ಯಾಪ್ಚರ್ ಮಾಡಿದ್ದು ಸುಮಾರು ಜನಕ್ಕೆ ಮಾಹಿತಿ ಗೊತ್ತಿಲ್ಲ ರೋಹಿತ ಎಲ್ಲಿದಂತ. ರೋಹಿತ ನಮ್ಮ ಭೀಮನಕಟ್ಟೆ ಸಮೀಪ ಸೆರೆ ಹಿಡಿದಂಥ ಮರಿ. ಆತನು ಸಹ ತಾಯಿಯಿಂದ ಬೇರಾದಂಥ ಮರಿ. ಹೇಗೆ ನಮ್ಮ ಭೀಮ ಸಿಕ್ಕಿದ ಜಾಗದಲ್ಲೇ ರೋಹಿತನು ಸಿಕ್ಕಿದ್ದಾನೆ. ಅದೇ ರೀತಿ ಮನೆತನದವರು ಈತನನ್ನು ಸಾಕ್ತಾರೆ. ತುಂಬ ಚೆನ್ನಾಗಿ ಸಾಕ್ತಾರೆ. ಮಧ್ಯೆ ಒಂದು ಸ್ವಲ್ಪ ಪುಂಡಾಟಿಕೆಲ್ಲ ಮಾಡ್ತಿದ್ದ. ಹಾಗೆ ಹೆಚ್ಚಿನ ತರಬೇತಿಗೆ ಮತ್ತಿಗೂರು ಕಳಿಸಿದ್ದಾರೆ. ಈಗ ಅಚ್ಚುಕಟ್ಟಾಗಿದ್ದಾನೆ. ಎಲ್ಲ ಥರದ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾನೆ. ಅದೇ ರೀತಿ ಹುಲಿ ಕಾರ್ಯಾಚರಣೆಯಲ್ಲಿ ಸ್ಥಿತ. ಈ ನಡುವೆ HD ಕೋಟೆ ಭಾಗದಲ್ಲಿ ಏನು ಮಾನವ ಹುಲಿ ನಡುವೆ ಸಂಘರ್ಷ ನಡೀತು. ಆ ಸಂದರ್ಭದಲ್ಲಿ ಕಾರ್ಯಾಚರಣೆ ಮಾಡಿ ಬಂದಂಥ ರೋಹಿತ ತುಂಬ ಚೆನ್ನಾಗಿದ್ದಾನೆ. ಕಾವಡಿ ಅವರ ಹೆಸರು ಕಾವಡಿ ಹೆಸರೇನಪ್ಪ? ಸುಫೇಲ್. ಕಾವಡಿ ಬಂದು ಕಿರಣ ಅಂತೇಳಿ. ಖುಷಿಯಾಗಿದೆ. ಮತ್ತಿಗೂಡು ಕ್ಯಾಂಪಿನ ಆನೆಗಳು ಒಂದಲ್ಲ ಒಂದು ಥರದಲ್ಲಿ ಹೆಸರು ಮಾಡಿರುವಂಥ ಆನೆಗಳು. ಅದೇ ರೀತಿ ಈ ಕ್ಯಾಂಪಿನಿಂದ ಹೊರ ಹೋಗಿರುವಂಥ ಆನೆಗಳು ಗೊತ್ತಿರ್ಬೋದು. ಏಕಲವ್ಯ ಸಹ ಇಲ್ಲೇ ತರಬೇತಿ ಪಡೆದು ದೊಡ್ಡರ್ಬೇಕು ಹೋಗಿದಂಥ ರೋಹಿತ.
ಸಾರಿ ಏಕಲವ್ಯ. ಅದೇ ರೀತಿ ಮಹೇಂದ್ರನ್ ಇಲ್ಲೇ ಬೆಳೆದಂತಾನೆ. ಮಹೇಂದ್ರನು ಸಹ ಇಲ್ಲಿಂದ ತರಬೇತಿ ಪಡೆದು ಹೊರಗಡೆ ಹೋಗಿದಂತಾನೆ. ಇವರೇ ಶಿವ ಅವರು. ನಮ್ಮ ದೇವೇಂದ್ರನ್ನು ಸಹ ಮುಂದಿನ ವರ್ಷ ದಸರಾದಲ್ಲಿ ಭಾಗಿಯಾಗ್ಬೋದು. ಮತ್ತಷ್ಟು ವಿಡಿಯೋಗಳನ್ನು ಮಾಡಬೇಕು ವರ್ಷದ ಕೊನೆ ಅಂತೇಳಿ. ಸುಮಾರು ಆನೆಗಳು ಸಿಗಲ್ಲ, ಯಾಕಂತಂದರೆ ಎಲ್ಲ ಮಸ್ತಲ್ಲಿರೋ ಕಾರಣ. ಭೀಮನಿಗೆ ಮಸ್ತಿದೆ, ಅದೇ ರೀತಿ ಅಭಿಮನಿಗೂ ಮಸ್ತಿದೆ, ರವಿ ಆನೆಗೂ ಮಸ್ತಿದೆ, ಕ್ಯಾತನಿಗೂ ಮಸ್ತಿದೆ. ಹಾಗೆಯೇ ಶ್ರೀಕಂಠ ಹುಲಿ ಕಾರ್ಯಾಚರಣೆ ಮಾಡಿ ಕ್ಯಾಂಪಿಗೆ ಬಂದಿದೆ ಅಷ್ಟೇ. ಅದರಿಂದ ಸ್ವಲ್ಪ ತಡವಾಗ್ಬೋದು. ಒಂದು 2-3 ದಿವಸ ಕಳೆದ ನಂತರ ಶ್ರೀಕಂಠನನ್ನು ನೀವು ನೋಡ್ಬೋದು ಕ್ಯಾಂಪಲ್ಲಿ, ಸಾಧ್ಯವಾದರೆ ನೋಡುವ. ಹಾಗೆ ನಾವು ನಮ್ಮ ಸೋಮಶೇಖರ್ನ ನೋಡ್ಬೋದು. ಸೋಮಶೇಖರನ್ನು ಸಹ ಗೋಪಾಲ ಸ್ವಾಮಿಯನ್ನು ಸೆರೆ ಹಿಡಿದ ಜಾಗದಲ್ಲಿ ಸೆರೆ ಹಿಡಿದಂಥ ಸೋಮಶೇಖರ ಗೋಪಾಲ ಸ್ವಾಮಿಯಿಂದ 1 ದಿನ ಮೊದಲು ಸೆರೆ ಹಿಡಿದಂತಾನೆ. ಈತನು ಸಹ ಮೂರ್ಕಲ್ಲಲ್ಲಿ ಪಳಗಿದಂತಾನೆ. ಆದರೆ ಪಾಪ ಹೀಗೆ ದೃಷ್ಟಿ ಸ್ವಲ್ಪ ಕಡಿಮೆ ಇದೆ. ಇದರ ಮಾವುತರ ಹೆಸರು ಬಂದು ಮರಿ ಅಂತೇಳಿ. ಅದೇ ರೀತಿ ಕಾವಡಿಯವರ ಮತ್ತೊಬ್ಬ ಮಾವುತರ ಹೆಸರು ಬಂದು ದಾಸಪ್ಪ ಅಂತೇಳಿ. ಈಗ ಈ ಆನೆ ನೋಡ್ಕೊತಾ ಇದ್ದಾರೆ. ತುಂಬ ಸೌಮ್ಯವಾದಂತಾನೆ, ಏಕದಂತವನ್ನು ಹೊಂದಿದ್ದಾನೆ. ಇದು ಕ್ಯಾಪ್ಚರ್ ಮಾಡೋಗಲೇ ಏಕದಂತ ಎಸ್ಕ್ಲೂರ್ ಭಾಗದಲ್ಲಿ ಸೆರೆ ಹಿಡಿದಂಥ ಆನೆ. ತುಂಬ ಖುಷಿಯಾಗುತ್ತೆ. ತನ್ನ ದೃಷ್ಟಿ ಸ್ವಲ್ಪ ಕಡಿಮೆ ಆದರೂ ಸಹ ತುಂಬ ಹುಷಾರು, ತುಂಬ ಚಾಲು. ಯಾವುದೇ ಶತ್ರು ಆನೆಗಳ ಕಾಡನ್ನು ಬಂದರೂ ಗ್ರಹಿಸಿ ಓಡಿಸ್ತಾನೆ. ಹಾಗೆ ಕ್ಯಾಂಪಲ್ಲಿ ತುಂಬ ಪ್ರವಾಸಿಗರಿದ್ದಾರೆ. ಆನೆಗಳು ಕಾರ್ಯಾಚರಣೆ ನಿಮಗೆ ಗೊತ್ತಿರ್ಬೋದು. ಯಾವ ಕ್ಯಾಂಪಲ್ಲಿ ಆನೆಗಳಿಲ್ಲ, ಎಲ್ಲ ಕಾರ್ಯಾಚರಣೆ ಹೋಗಿದ ಕಾರಣ ಆನೆಗಳ ಕ್ಯಾಂಪಲ್ಲಿ ತುಂಬ ಕಡಿಮೆ ಇದ್ದಾವೆ. ಇವತ್ತು ನಿನ್ನೆ ಸಂಜೆ ಅಷ್ಟೇ ಭೀಮಾ ಮತ್ತು ಶ್ರೀಕಂಠ ಬಂದಿದೆ. ಆದರೆ ಅವಕ್ಕೆ ರೆಸ್ಟ್ ಕೊಡ್ತಾ ಇದ್ದಾರೆ. ನೀವು ನೋಡ್ಬೋದು, ನನ್ನ ಎದುರುಗಡೆ ಶ್ರೀಕಂಠ ಇದೆ. ಹಾಗೆ ನಮ್ಮ ಶ್ರೀಕಂಠ ನೋಡಿ ಹುಲಿ ಕಾರ್ಯಾಚರಣೆ ಮಾಡಿ ನೆನ್ನೆ ನೈಟ್ ಬಂದು ತಲುಪಿದ್ದಾನೆ. ಈತನು ಸಹ ದಸರಾದಿಂದ ಬಂದು 1 ತಿಂಗಳಿದ್ದಿರ್ಬೋದು ಅಷ್ಟೇ, 2 ತಿಂಗಳ ಕಾಲ ಆಯಿತು. ಈತನು ಬಂದಿದ್ದಾನೆ. ಈತನನ್ನು ಸೆರೆ ಹಿಡಿದಿದ್ದು ಗೊತ್ತು ನಿಮಗೆ, ಕಟ್ಟೆಪುರದಲ್ಲಿಂದ. ಮೊದಲ ಬಾರಿಗೆ 2025 ದಸರಾದಲ್ಲಿ ನಿಶಾನೆಯಾಗಿ ಕಾರ್ಯನಿರ್ವಹಿಸಿದಂಥ ಶ್ರೀಕಂಠ ನೀವು ನೋಡ್ತಾ ಇರ್ಬೋದು. ಮತ್ತೊಂದು ಆನೆ ಅಲ್ಲಿದೆ, ಕಾಣ್ತಾ ಇರ್ಬೋದು ದೂರದಲ್ಲಿ. ಆ ಮದ ಇರುವ ಕಾರಣ ಅಲ್ಲಿ ರವಿ ಆತನ ಮರ ಕಟ್ಟಿ ಹಾಕಿದ್ದಾರೆ. ವಿಪರೀತ ಮದ ಇರುವ ಕಾರಣ ಕ್ಯಾಂಪಿಗೆ ತರ್ತಾ ಇಲ್ಲ. ಭೀಮಾ ಮತ್ತು ಅಭಿಮನ್ಯು ಮಿಸ್ ಆಗಿದ್ದಾರೆ. ನೋಡುವ. ಕರಿಬಂಡೆ ದೇವೇಂದ್ರನಿಗೆ, ನಮ್ಮ ಕರಿಬಂಡೆ ಅಲಿಯಾಸ್ ನೋಡಿ. ಅಭಿಮಾನಿಗಳು ಎಲ್ಲ ಕೇಳ್ತಾ ಇದ್ದಾರೆ ಕರಿಬಂಡೆ ಅಂತೇಳಿ. ಕರಿಬಂಡೆ ಟೈಟಲ್ ನಾವೇ ಕೊಟ್ಟಿರೋದು. ಖುಷಿ ಆಗುತ್ತೆ ಆ ಹೆಸರು ಕೇಳುವಾಗ. ಅದೇ ರೀತಿ ನಮಗೆ ದೇವೇಂದ್ರನಿಗೀಗ ಸಿಡಿಲ ಮರಿ ಅಂತ ಕೊಟ್ಟಿದ್ದು ಒಂದು ಟೈಟಲ್. ಶ್ರೀಕಂಠ ಆನೆ ಮಾವುತರು ಓಂಕಾರ್ ಅಂತೇಳಿ. ಇವರೆಲ್ಲ ಹುಲಿ ಕಾರ್ಯಾಚರಣೆ ಮಾಡಿ ನೆನ್ನೆ ನೈಟ್ ಅಷ್ಟೇ ಬಂದು ತಲುಪಿದ್ದಾರೆ. ತುಂಬ ದಿನಗಳ ನಂತರ ಶ್ರೀಕಂಠನ ನೋಡ್ತಿದ್ದೀವಿ. ಮತ್ತೊಬ್ಬ ಮಾವುತರ ಹೆಸರು ಬಂದು ರಾಧಾಕೃಷ್ಣ ಅಂತೇಳಿ. ನೋಡುವ. ಅಭಿಮನ್ಯು ಸಿಕ್ಕೋದು ಡೌಟ್, ಸ್ವಲ್ಪ ದೂರದಲ್ಲಿ ಕಟ್ಟಾಕಿದ್ದಾರೆ. ತುಂಬ ಸದ್ದು ನೋಡಿ. ನಮ್ಮ ಭೀಮಾ ದಸರಾ ಕಳೆದು 3 ತಿಂಗಳಾಗೋಯ್ತು. ಸ್ವಲ್ಪ ಸೌಂಡ್ ಭೀಮನ ಹುಡ್ಕೊಂಡೇ ಬಂದೆ. ನಮಸ್ತೆ ಭೀಮಾ, ಏನು ತಂದಿಲ್ಲ, ನೀ ಬಂದಿದ್ದು ಗೊತ್ತೇ ಇಲ್ಲ ನೋಡಿ. ನಮ್ಮ ಭೀಮನಿಗೆ ಮದ ನೀವು ನೋಡ್ತಾ ಇರ್ಬೋದು ತುಂಬ ಕ್ಲೋಸಲ್ಲಿ. ಭೀಮನಿಗೆ ಮದ ಕಡಿಮೆ ಆಗಿಲ್ಲ, ಒಳ್ಳೆ ಮದ್ದಲ್ಲಿದ್ದಾನೆ ಪಾಪ. 3 ತಿಂಗಳು ರೆಸ್ಟ್ ಇಲ್ಲದೆ ಕೆಲಸ ಮಾಡಿದ್ದಾನೆ. ನನ್ನ ಮೊಬೈಲ್ನ ಕೀಳಕ್ಕೆ ಟ್ರೈ ಮಾಡ್ತಿದ್ದಾನೆ. ಅದೇ ರೀತಿ ಗುಂಡಣ್ಣನ ನೋಡ್ಬೋದು, ಮದ ಕಮ್ಮಿ ಆಗ್ತಾ ಬರ್ತಾ ಇದೆ. ಮುಂದೊಂದು ದಿನ ಮಾಡ್ತೀನಿ ಭೀಮನ ವಿಡಿಯೋ ಎಲ್ಲ. ಖುಷಿ ಆಯಿತು. ರಾಜಮತೆಯವರು ಶ್ರೀಕಂಠನ ನೋಡಲಿಕ್ಕೆ ಇವತ್ತು ಕ್ಯಾಂಪಿಗೆ ಬಂದಿದ್ದರು. ಹೀಗೆ ರೋಹಿತ ಬರ್ತಾ ಇದ್ದಾನೆ. ನಾನು ಅಭಿಮನ್ಯುಗೆ ವೇಟಿಂಗ್. ವರ್ಷದ ಕೊನೆ ವಿಡಿಯೋ ಅಲ್ವಾ.
ಕ್ಯಾತನಕ್ಕೆ ಅಭಿಮನ್ಯುನ ಕಾಯ್ತಾ ಇದ್ದೀನಿ. ಕರ್ಕೊಬರ್ಲಿಕ್ಕೆ ಹೋಗಿದ್ದಾರೆ. ಜನದಟ್ಟಣೆ ಇರೋದ್ರಿಂದ ಅಭಿಮನ್ಯುನ ನೋಡಕ್ಕೆ ಬರ್ತಾರೆ. ಅಭಿಮನ್ಯುಗೆ ಫುಲ್ ಮದ ಇರೋ ಕಾರಣ ಸ್ವಲ್ಪ ದೂರ ಕಟ್ಟಾಕ್ತಾರೆ. ಹಾಗೆ ಇಲ್ಲಿ ಕೆಳಗಡೆ ನೋಡ್ಬೋದು ರವಿ ಹಾಗೂ ಕ್ಯಾಪ. ನನ್ನ ಎಡಭಾಗದಲ್ಲಿ ಕೆಳಗಡೆ ಸಣ್ಣದಾಗಿ ಕಾಣುವಾನೆ ಕ್ಯಾಪ, ಬಲಗಡೆ ಕಾಣೋದು ರವಿ, ದೇವೇಂದ್ರ ಮತ್ತು ಭೀಮಾ. ಜನ್ಮ ಬರ್ತಾ ಇದ್ದಾನೆ. ಅಭಿಮನ್ಯು